ಈಗ ಇನ್ನೊಂದು ಕೆ ಜಿ ಎಫ್ ಬಾಬು ಅವರ ರಾಜಕೀಯ ನನ್ನ ಬಾಸ್ ಅಂತ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಿದ್ರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ಕೈ ಬಿಟ್ಬಿಟ್ರ ಅಂತ ರಾಜಕೀಯವಾಗಿ? ಸರ್, ನನ್ನ ಡಿ ಕೆ ಶಿವಕುಮಾರು ನನಗೆ ದೇವರು ಆದಮೇಲೆ ಡಿ ಕೆ ಶಿವಕುಮಾರೇ ನನಗೆ ದೇವರು ಅಂತ ನಾನು ಮಧ್ಯದಲ್ಲಿನೂ ಹೇಳಿದ್ದೀನಿ, ಇವತ್ತು ಹೇಳ್ತಾಯಿದ್ದೀನಿ, ನಾಳೆ ಸಾಯೋವರೆಗೂ ಹೇಳ್ತೀನಿ. ಯಾಕಂದರೆ ನಮ್ಮ ಕೈ ಹಿಡ್ದು ಇವತ್ತು ಕೆ ಜಿ ಎಫ್ ಬಾಬು ಯಾರಂತ ಕೈ ಹಿಡ್ದಿದ್ದವರು ನನಗೆ 100 ರೂಪಾಯಿ ನಮ್ಮಿ ಯಾರೂ ಮಾರ್ಕೆಟಲ್ಲಿ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ ಜೊತೆಗಿತ್ಕೊಂಡು ಊಟ ಕೊಟ್ಟಿರೋ ದೇವರು ಧನಿಗಳು ಅವ್ರ ಋಣ ನಾವು ತೀರ್ಸೋಕ್ಕಾಗಲ್ಲ. ನಾವು ಸತ್ರನೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಇವತ್ತು ಏನೇ ಇದ್ದೀನಂದ್ರೂ ಡಿ ಕೆ ಸಾಹೇಬರು ಹಾಕಿರೋ ಭಿಕ್ಷೆ, ಡಿ ಕೆ ಸಾಹೇಬರು ನಮ್ಮ ಕೈ ಹಿಡಿದು ನನಗೆ ಸಂಪಾದನೆ ಕೊಟ್ಟು ಭಿಕ್ಷೆ ಹಾಕಿದಾರಲ್ಲ, ಆ ಭಿಕ್ಷೆ ತಿನ್ನೋವನು ನಾನು. ಡಿ ಕೆ ಶಿವಕುಮಾರ್ ನನಗೆ ದೇವರು. ಆದರೆ ನನಗೆ ಅವ್ರಿಗೆ ಬಿಸ್ನೆಸ್ ಕನೆಕ್ಷನ್ನು, ಪೊಲಿಟಿಕಲ್ ಕನೆಕ್ಷನ್ ಏನಿಲ್ಲ. ಡಿ ಕೆ ಶಿವಕುಮಾರ್ ನನ್ನ ಮನಸ್ಸಲ್ಲಿದ್ದಾರೆ. ಅವ್ರಿಗೆ ಒಂದು ಕೆಟ್ಟ ಹೆಸರು ತರೋಕ್ಕೆ ನನಗೆ ಇಷ್ಟ ಇಲ್ಲ. ಈ ಮಾಧ್ಯಮದಲ್ಲಿನೂ ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕೂ ಇಷ್ಟ ಇಲ್ಲ. ಅವ್ರಿಗೆ ನನ್ನ ಪೊಲಿಟಿಕಲ್ಲು ನಾನು ಅವ್ರ ಹತ್ರ ಹೆಲ್ಪ್ ಕೇಳ್ತಾ ಇಲ್ಲ, ಬಿಸ್ನೆಸ್ಸಲ್ಲಿನೂ ಅವ್ರಿಗೆ ಹೆಲ್ಪ್ ಕೇಳ್ತಾ ಇಲ್ಲ. ಅವ್ರು ನನಗೆ ದೇವರು. ದೇವ್ರಿಗೆ ಎಲ್ಲಿರ್ತಾರೆ? ಮನಸ್ಸಲ್ಲಿ. ಹಾಗಾದರೆ ಆ ದೇವ್ರ ಹತ್ರ ನೀವೇನು ಕೇಳ್ತಾ ಇಲ್ವಾ? ನಿಮ್ಮ ರಾಜಕೀಯವಾಗಿ ನೀವು ಕೂಡ ಬೆಳಿಬೇಕು, ಅದು ಅವ್ರು ಮಾಡಬೇಕು, ನಮ್ಮ ದೇವರು. ನಾನು ಒಂದು ತಪ್ಪು ಮಾಡಿದೆ. ಏನು ತಪ್ಪು ಮಾಡಿದೆ? ಈ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾನು ನಾಮಿನೇಷನ್ ಆಗಿದಾಗ ಕರೆದು ನನಗೆ ಹೇಳ್ದು, ನೀನು ನಾಮಿನೇಷನ್ ಆಗಬೇಡ, ಅವ್ನು ಸೀನಿಯರ್ ಲೀಡ್ರು ಆರ್ ವಿ ದೇವರಾಜ್, ಅವನಿಗೊಂದು ಅವಕಾಶ ಕೊಡು, ಒಂದು ಸಲ ಅವನಿಗೆ ಅವಕಾಶ ಕೊಡು, ನಾನು ನಿನಗೆ MLC ಕೊಡ್ತೀನಿ ಅಂತ ನನಗೆ ಕೇಳಿದ್ರು. ನನಗೆ ಏನೋ ನನ್ನ ತಲೆಯಲ್ಲಿ ಒಂದು ಲೈಫಲ್ಲಿ ಅವ್ರ ಮಾತನ್ನ ರಫ್ಯೂಸ್ ಮಾಡಿ ನಾನು ಮಿಸ್ ಮಾಡಿದ್ದು, ಅದು ಒಂದೇ ತಪ್ಪು ನನ್ನ ಲೈಫಲ್ಲಿ ಮಾಡಿದ್ದು. ಆ ತಪ್ಪು ಮಾಡಿದೆ ಅಂತೇಳ್ಬಿಟ್ರು ಅವ್ರಿಗೆ ಮುಖ ತೋರ್ಸೋಕ್ಕೆ ನನಗೆ ಭಯ ಆಗತ್ತೆ. ಯಾಕಂದರೆ ನನಗೆ ತಂದೆ ತಾಯಿ ಆದಮೇಲೆ ಅವರೇ ನನಗೆ ತಂದೆ ತಾಯಿ, ದೇವ್ರು ನನಗೆ. ಅವ್ರ ಬಗ್ಗೆ ನಾನು ಅವ್ರ ಮಾತು ಕೇಳಲಿಲ್ಲಲ್ಲ ಅಂತ ಆ ಫೀಲಿಂಗ್ ಇವತ್ತು ಇದೆ ನನಗೆ. ಅವ್ರು ಮುಂದೆ ಹೋದರೆ ನನಗೆ ಎಲ್ಲಿ ನನಗೆ ಒಂದು ಬೈತಾರೋ ಅಂತೇಳ್ಬಿಟ್ಟು ನಾನು ಅವ್ರಿಗೆ ಮುಂದೆನೂ ಹೋಗಲ್ಲ. ಯಾಕಂದರೆ ನನಗೆ ಧನಿಗಳು, ನನಗೆ ದೇವರು ಅವರು. ನಮ್ಮ ಡಿ ಕೆ ಶಿವಕುಮಾರ್ ಸರ್ ನಮಗೆ ದೇವರು. ಆ ದೇವ್ರಿಗೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ನಾನು ಅವ್ರ ಮಾತು ಕೇಳಲಿಲ್ಲ ಅಂದರೆ ಯಾವುದಂದರೆ ಈ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಡ ಅಂತ ಒಂದು ಮಾತು ಹೇಳಿದ್ರು ನಾನು ಕೇಳಲಿಲ್ಲ. ನನಗೆ MLC ಕೊಡ್ತೀನಿ ಅಂತ ಹೇಳಿದ್ರು, ನಾನು ಕೇಳಲಿಲ್ಲ. ನನಗೆ MLC ಕೊಟ್ಟರು, ಬ್ಯಾಂಗ್ಳೂರು ಅರ್ಬನಲ್ಲಿ ನನಗೆ MLC ಕೊಟ್ಟರು. ನನ್ನ ಅದೃಷ್ಟ ಸರಿ ಇಲ್ಲ, ನಾನು ಅಲ್ಲಿ ಸೋತೋಗ್ಬಿಟ್ಟೆ. ಬರೀ ಒಂದು 90 ಟೋಟಲ್ಲೋ 80 ಟೋಟಲ್ಲೋ ನಾನು ಸೋತೋಗ್ಬಿಟ್ಟೆ. ಆಯಿತು. ಈಗ ಏನಿದೆ ಅಂದರೆ ನಾನು ಕೇಳ್ಕೊಳ್ಳೋದು, ನಾನು ಇವತ್ತು ಆಗಲಿ ನಾಳೆನೂ ಆಗಲಿ ಸಾಯೋವರೆಗೂ ಆಗಲಿ ಡಿ ಕೆ ಶಿವಕುಮಾರ್ ಸಾಯೋ ಋಣನ ತೀರ್ಸೋಕ್ಕಾಗಲ್ಲ. ನಾನು ಅವ್ರ ಹತ್ರ ಇವತ್ತೂ ಯಾವುದೇ ಹೆಲ್ಪ್ ಕೇಳೋಕ್ಕೂ ಹೋಗಲ್ಲ. ನಾನು ಯಾವುದೇ ವ್ಯಾಪಾರ ಮಾಡೋಕ್ಕೂ ಹೋಗಲ್ಲ. ಯಾರು ಪೊಲಿಟಿಕಲ್ಲು ಏನಾದರೂ ಮಾಡಿ ಅಂತಲೂ ನಾನು ಕೇಳೋಕ್ಕೆ ಹೋಗಿಲ್ಲ. ಯಾಕೆ? ಅದೊಂದು ಭಯ. ಯಾಕಂದರೆ ನನ್ನ ಕಷ್ಟದಲ್ಲಿ ನನಗೆ ಊಟ ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ 100 ರೂಪಾಯಿ ನಮ್ಮಿ ಯಾರೂ ಕೊಡ್ತಾ ಇಲ್ಲ. ಅಂಥ ಟೈಮಲ್ಲಿ ನನಗೆ ಆಶೀರ್ವಾದ ಮಾಡಿ ನನಗೆ ಕೈ ಹಿಡ್ದಿರೋ ದೇವರು ಮಾತನ್ನ ಏನಾಯಿತು ಅದು ಮೆಂಟಲಿ ನನಗೆ ಗೊತ್ತಿಲ್ಲ. ನಾನು ಯಾಕೆ ಈ ಥರ ತಪ್ಪು ಮಾಡ್ದಂತ ಇವತ್ತರೆಗೂ ನನಗೆ ಅರ್ಥ ಆಗಿಲ್ಲ. ಈಗ ಅದ್ರ ಪಶ್ಚಾತ್ತಾಪ ಆಗ್ತಿದೆ. ಅವ್ರ ದೇವರು ಪಶ್ಚಾತ್ತಾಪ ಆಗ್ತಾ ಇದೆ ಅಂತಾನೆ ಅವ್ರಿಗೆ ಮುಖ ತೋರಿಸ್ತಾ ಇಲ್ಲ. ನನ್ನ ಮುಖ ತೋರಿಸ್ತಾ ಇಲ್ಲ. ಏನು ಲೈಫಲ್ಲಿ ನಾನು ಆ ದೇವ್ರಿಗೆ ನಾನು ಅವ್ರ ಮಾತು ಕೇಳಲಿಲ್ಲ ಅಂತ ಆ ಫೀಲಿಂಗ್ ನನಗಿದೆ. ಅದರಿಂದ ನಾನು ಅವ್ರಿಗೆ ಮುಖ ತೋರ್ಸೋಕ್ಕೂ ನನಗೆ ಭಯ ಆಗತ್ತೆ. ನಾನು ಅಲ್ಲಿ ಹೋಗೋದಿಲ್ಲ. ಅವರು ಯಾವತ್ತೂ ಫೋನ್ ಮಾಡಿಲ್ವಾ? ಇದು ಎಲೆಕ್ಷನ್ ಎಲ್ಲ ಆದಮೇಲೆ ಅವ್ರು DCM ಆದಮೇಲೆ ಫೋನ್ ಮಾಡಿದ್ರು. ಒಂದು ಸಲ ಫೋನ್ ಮಾಡಿದ್ರು, ಎಲ್ಲೋ ಇದೆಯಾ ಅಂತ. ಮನೆಗಿದ್ದೀನಿ ಅಂದ್ರೆ ಏನೇನು ಹಿಂಗೆ ನಿನ್ನ ಕಂಪ್ಲೇಂಟೆಲ್ಲ ಬರ್ತಾ ಇದೆ ಅಲ್ಲಿ ಏನನ್ನ ಅಂದರೆ, ಯಾರ ಹತ್ರ ಲ್ಯಾಂಡ್ ಕೊಟ್ಬಿಟ್ಟು ಅವನಿಗೆ ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ ಅಂತಂದರೆ ಅಂತ ಕೇಳಿದ್ರು. ಅದು ಕೊಂಡ್ಶೆಟ್ಟಲ್ಲಿ ಅಂತ ಒಂದು ಪ್ರಾಪರ್ಟಿ. ಒಬ್ಬರಿಗೆ ಎಷ್ಟು 52 ಕೋಟಿಗೇನೋ ಮಾರಿದೆ. 2 ಕೋಟಿ ತಗೊಂಡು 50 ಕೋಟಿ ಅವ್ನು ಬಾಕಿ ಇದ್ದಾನೆ, ಕೊಡ್ತಾ ಇಲ್ಲ. ಕೊಟ್ಟರೆ ಲ್ಯಾಂಡ್ ಕೊಡ್ತೀನಿ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಕೊಟ್ಬಿಡು, ಅವ್ನು ಗ್ಯಾರಂಟಿ ನಾನು ಕೊಡು ಅವ್ರಿಗೆ ಅಂತ ಹೇಳಿದ್ರು. ಆಯ್ತು, ಆರ್ಡರ್. ಅವ್ರ ಮುಖನೂ ನೋಡಿಲ್ಲ, ಫೋನಲ್ಲಿ ಹೇಳಿದ್ರು ಅವ್ನು ಲ್ಯಾಂಡ್ ಕೊಟ್ಟು ಅವ್ನು ದುಡ್ಡುಗಳು ಕರೆಕ್ಟಾಗಿ ಕೊಡ್ತಾ ಇದ್ದಾನೆ. ದುಡ್ಡು ಬರ್ತಾ ಇದೆಯಾ? ಬರ್ತಾ ಇದೆ, ಈಗ ಬರ್ತಾ ಇದೆ.
50 ಕೋಟಿ ಬರ್ತಾ ಇದೆ. ಹಾಂ, ಬರ್ತಾ ಇದೆ. 50 ಕೋಟಿಯಲ್ಲಿ ಒಂದು 25 ಕೋಟಿ ಕೊಟ್ಟಿದ್ದಾನೆ, ಇನ್ನೊಂದು 25 ಕೋಟಿ ಕೊಡಬೇಕು ನನಗೆ. ಅದು ಕರೆಕ್ಟಾಗಿ ಬರ್ತಾ ಇದೆ. ಯಾಕಂದರೆ ಸಾಹೇಬರು ಆರ್ಡರ್ ಅದು, ನೋ ರಿಕ್ವೆಸ್ಟ್. ಅವ್ರು ಒಂದು ಮಾತು ಹೇಳ್ಬಿಟ್ರೆ ಅದು ಆರ್ಡರ್ ನಮಗೆ. ಇದೆಲ್ಲ ಈಗಲೂ ಡಿ ಕೆ ಶಿವಕುಮಾರ್ ಅವ್ರ ಮಾತು, ಬಾಬು ಎಲ್ಲಿದೆಯಾ ಬಂದ್ಬಿಡು ಅಂದರೆ ಹೋಗ್ಬಿಡ್ತೀರಾ? ಎಲ್ಲೆಲ್ಲ ಬಂದ್ಬಿಡಿಲ್ಲ. ಈ ಕತ್ತೆ ಕೂತ್ಕೊಳ್ಳೋ ಅಂದರೆ ಕೂತ್ಕೊಂಡ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತು, ಅವ್ರು ಅಲ್ಲಿಂದ ಫೋನ್ ಮಾಡಿದೆ, ಇಲ್ಲಿಂದ ಹೆಂಗೆ ಕಾಲಲ್ಲೇ ಹೋಗ್ತೀನಿ, ಇಲ್ಲಿಂದ ತಲೆಯಿಂದ ಹೋಗ್ತೀನಿ. ಎಲ್ಲ ಕಾಲಿಂದ ಹೋಗ್ತಾರೆ, ನಾನು ತಲೆಯಿಂದ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ಅಂದರೆ ಅಷ್ಟು ನನಗೆ ಗೌರವ. ನನಗೆ ದೇವ್ರು, ನನಗೆ ನಮ್ಮವ್ರು ಯಾರೂ ಕೈ ಹಿಡ್ದಿಲ್ಲ. ನನ್ನ ಕಷ್ಟದಲ್ಲಿ ನಾನಿಲ್ಲಿ KGF-ಇಂದ ಇಲ್ಲಿ ಬಂದಾಗ ನನಗೆ ಕೈ ಹಿಡಿಯೋರು ಯಾರು ಇರಲಿಲ್ಲ. ಒಂದೇ ಒಂದು ದೇವರು, ಅದು ಡಿ ಕೆ ಶಿವಕುಮಾರ್. ನಾನು ಇವತ್ತೆಲ್ಲ ಎಲ್ಲ ಎಲೆಕ್ಷನಲ್ಲಿ ನೋಡಿ, ಎಲ್ಲ ಎಲೆಕ್ಷನಲ್ಲಿ ಡಿ ಕೆ ಸಾಹೇಬರು ಏನು ಭಿಕ್ಷೆ ಹಾಕಿದ್ದಾರೆ ಅದೇ ನಾವು ತಿಂತಾಯಿದ್ದೀವಿ. ಇವತ್ತು ಡಿ ಕೆ ಶಿವಕುಮಾರಿಂದಾನೇ ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ನನಗೆ ಕೋಟಿಗಳು ತೋರಿಸಿ ದಾರಿ ತೋರಿಸಿದ್ದು ದೇವರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅಂತ ನಾನು ಹೇಳ್ತೀನಿ. ಈಗ ನಿಮ್ಮ ದೇವರು ಅಂತ ಕರೀತಾರೆ ಡಿ ಕೆ ಶಿವಕುಮಾರ್ ಅವರು, CM ಆಗಬೇಕು ಅಂತ ಕೇಳಿ. CM ಆಗಬೇಕು, ನಮ್ಮ ರಾಜ್ಯದಲ್ಲಿ ಅವ್ರು CM ಆಗಿ ಬರಬೇಕು, ಅದೇ ಆಸೆ. ಈ ಬಡವ್ರಿಗೆಲ್ಲ ಅವ್ರು ಸಹಾಯ ಮಾಡಬೇಕು, ಅವ್ರು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಂತ ನನ್ನ ಆಸೆ. ಕೊನೆ ನಾನು ಸಾಯೋವರೆಗೂ ಅದೇ ಆಸೆ. ಈಗ ಸಿದ್ದರಾಮಯ್ಯ ಏನು ಬೇಕಾದ್ರೂ ಮಾಡ್ತೀನಿ. ಅಂದರೆ ಸಿದ್ದರಾಮಯ್ಯ ಅವ್ರು ತ್ಯಾಗ ಮಾಡಬೇಕು, ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಅಷ್ಟು ಹೇಳೋ ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಅಂದರೆ ಈಗ CM ಆಗ್ಬೇಕಂದ್ರೆ ಸಿದ್ದರಾಮಯ್ಯ ಅವ್ರ ದೊಡ್ಡವ್ರ ಡಿಸಿಷನ್ ಅದು. ನಾನೇನು ದೇವ್ರ ಹತ್ರ ಬೇಡ್ಕೊಳ್ಳೋದೇನು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಲಿ, ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ ಹೊತ್ತು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೂ ನಾನು ಏನೂ ಕಮೆಂಟ್ಸ್ ಮಾಡೋಕ್ಕೆ ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲ, ಅವ್ರು ಬಿಟ್ಟರೆ ತಾನೇ ಅವ್ರು CM ಆಗೋದು. ಅದು ಅವ್ರದ್ದು. ಅದು ಅವರು ಜನ ಇದ್ದಾರೆ, MLAಗಳು ಇದ್ದಾರೆ, ಮಿನಿಸ್ಟರ್ಸ್ಗಳು ಇದ್ದಾರೆ. ಅವರೆಲ್ಲ ತೀರ್ಮಾನ ಮಾಡಿ ಅವ್ರು ಏನು ಡಿಸಿಷನ್ ತಗೊಂಡು, ಒಳ್ಳೆ ಡಿಸಿಷನ್ ತಗೊಂಡು ಸಾಹೇಬ್ರಿಗೂ ಒಂದು ಅವಕಾಶ, ಡಿ ಕೆ ಸಾಹೇಬ್ರಿಗೂ ಒಂದು ಅವಕಾಶ ಕೊಡಬೇಕಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇರೋದು ಏನಂದರೆ, ನಮ್ಮ ಸಾಹೇಬ್ರಿಗೊಂದು ಅವಕಾಶ ಕೊಡಲಿ ಅಂತ. ಅದು ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಬಿಟ್ಕೊಡೋಕ್ಕಾಗಲ್ಲ. ಅವರು ದೇವ್ರಂಥ ಮನುಷ್ಯ, ಅವರು ಜನಕ್ಕೆ ಎಲ್ಲದಕ್ಕೆ ಈ ಸಮಾಜ ಸೇವಕ್ಕೆ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವು ಬಿಟ್ಕೊಡೋಕ್ಕಾಗೋದಿಲ್ಲ. ಅವ್ರವ್ರು ದೊಡ್ಡವರು ಇದು ಇದರಲ್ಲಿ ನಾವು ಡಿಸಿಷನ್ ತಗೊಳ್ಳೋ ಅಂಥ ಇದು ನಮಗೆ ರೈಟ್ ಯೋಗಿತ್ತು ನಮಗಿಲ್ಲ. ಹೆಂಗಾಯ್ತು ಅಂದರೆ ಇದು ಹಾವು ಸಾಯಬಾರ್ದು, ಕೋಲು ಮುರಿ. ಇದು ಪಾಲಿಟಿಷಿಯನ್ ಅಲ್ಲ, ಅದು ನನ್ನ ಸತ್ಯ. ಅದು ಇದರಲ್ಲಿ ಇನ್ನೂ ಮಿಸ್ಟೇಕ್ ಆಗಿರ್ಬೋದು ಮಾತುಗಳಲ್ಲಿ. ನಾನು ಒಂದು ಸಲ ಪಾದಯಾತ್ರದಲ್ಲಿ ಏನು ಮಾಡಿಬಿಟ್ಟೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಕೆ ಜಯ ಎಂದೆ. ಅವತ್ತು ನಾನೇ ಇದ್ದೆ. ಹೌದಾ? ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ಮೆಂಟಲ್ ಮಗ ಏನು ಅಂತ ಹೇಳ್ತು. ನೀವೇ ಕೂಗಿದ್ರಿ, ನಾವು ಅವ್ರ ಜೊತೆ ನಿಂತಿದ್ವಿ, ನೀವು ಕೂಗಿದ್ರಿ. ಹಾಂ ಸರ್, ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳ್ಬಿಟ್ಟೆ. ಅದು ನನಗೇನು ಗೊತ್ತಿಲ್ಲ, ಅದು ದೇವರಾಣೆಗೆ ನನಗೇನು ಗಾಡ್ ಪ್ರಾಮಿಸ್ ಗೊತ್ತಿಲ್ಲ. ಅದು ಯಾವ್ದು ಮಾತು ಹೇಳಬೇಕು, ಯಾವುದು ಮಾತು ಹೇಳ್ಬಾರ್ದು ಅಂತ ನಾನು ಹೇಳ್ಬಿಟ್ಟೆ. ಎಲ್ಲ ನನಗೆ ಹಿಂಗೆ ನೋಡ್ತಾ ಇದ್ದಾರೆ, ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಅವ್ರ ಮುಂದೆ ಇದೇ ಮಾತು ಹೇಳ್ಬಿಟ್ಟೆ. ಅದು ನಾನು ಇನ್ನೋಸೆಂಟು, ನನಗೆ ರಾಜಕೀಯ ಗೊತ್ತಿಲ್ಲ. ನಾನು ಒಂದು ವ್ಯಾಪಾರಸ್ಥ, ನನಗೆ ರಾಜಕೀಯದವನಲ್ಲ ನಾನು. ನನಗೇನು ಯಾವ್ದು ಚೆನ್ನಾಗಿ ಕಾಣುತ್ತದೆ, ಯಾವುದು ಚೆನ್ನಾಗಿದೆ, ಯಾವುದು ಒಳ್ಳೇದಿದೆ ಅದು ನಾನು ಹೇಳ್ಬಿಡ್ತೀನಿ. ಅದು ಮುಂದೆ ಏನು ಬರುತ್ತೆ ನನಗೇನೋ ಅದ್ರ ಬೆಲೆ, ಅದಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ಎಫೆಕ್ಟ್ನ ಹೊಡೆತಗಳಿಗೆ ತಿಂತಾ ಇದ್ದೀರಾ, ಅನುಭವಿಸಿದ್ದೀರಾ ಏನನ್ನ? ಇಲ್ಲ, ನನಗೆ ಯಾರಿಂದನೂ ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರಿಂದನೂ ತೊಂದರೆ ಇಲ್ಲ, ಸಿದ್ದರಾಮಯ್ಯ ಸಾಹೇಬರಿಂದನೂ ತೊಂದರೆ ಇಲ್ಲ, ಬೈರತಿ ಸುರೇಶ್ ಅವರಿಂದನೂ ತೊಂದರೆ ಇಲ್ಲ, ಯಾವ ಮಿನಿಸ್ಟ್ರಿಗಿಂದನೂ ತೊಂದರೆ ಇಲ್ಲ. ನನಗೆ ಎಲ್ಲರೂ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಯಾರ ಹತ್ರನೂ ಇಷ್ಟಿದ್ರೇನು ಯಾರ ಹತ್ರನೂ ಹೋಗಿ ನಾನು ಒಂದು ಕೆಲಸ ನಾನು ಮಾಡ್ಕೊಂಡು ಬರಲ್ಲ. ಯಾರ ಹತ್ರ ಬಿಸ್ನೆಸ್ ಒಡನಾಟನೂ ಇಟ್ಟಿಲ್ವಾ? ಇಷ್ಟು ಇಲ್ಲ. ಅದು ಏನಂದರೆ, ನಾನು ಯಾವತ್ತೂ ಇವಾಗ ಚಿಕ್ಕಪೇಟಲ್ಲಿ ನಾನು ಸೋತೋಗಿದ್ನು, ಆವತ್ತಿಂದ ಕಾಂಗ್ರೆಸ್ ಮಿನಿಸ್ಟ್ರುಗಳು, ಕಾಂಗ್ರೆಸ್ MLAಗಳು ಸಂಪರ್ಕದಲ್ಲಿ ನಾನಿಲ್ಲ. ಯಾಕಂದರೆ ನಾನು ಅಲ್ಲಿ ಹೋದರೆ ನನಗೆಲ್ಲಿ ನನ್ನ ಅವಮಾನ ಆಗ್ಬಿಡುತ್ತೋ ಅಂತ ಒಂದು ಭಯ. ಎರಡನೇದು, ನಾನು ಹೋದರೆ ಅವ್ರು ಏನು ತಿಳ್ಕೊಳ್ತಾರೋ ಅಂತ ಎರಡನೇ ಭಯ. ಆದ್ದರಿಂದ ನಾನೊಂದು ಬಿಸ್ನೆಸ್ಮ್ಯಾನು, ನಾನು ಬಿಸ್ನೆಸ್ ಮಾಡಿಕೊಂಡು ಇನ್ನೊಂದು ಸತ್ಯಾಂಶ ಹೇಳ್ತೀನಿ ನಿಮಗೆ. ನಾನು ಎಲೆಕ್ಷನಲ್ಲಿ ಒಂದು 230 ಕೋಟಿವರೆಗೂ 2 ಎಲೆಕ್ಷನಲ್ಲಿ ನಾನು ಹಾಳು ಮಾಡ್ಕೊಂಡಿರ್ತೀನಿ, ಖರ್ಚು ಮಾಡ್ಕೊಂಡಿರ್ತೀನಿ. ಆ ದುಡ್ಡೆಲ್ಲ ಯಾರಿಗೆ? ನಾನು ಬಡವ್ರಿಗಿಡೋರ್ಗೆ ಕೊಟ್ಟಿರ್ತೀನಿ. ನನಗೆ ಅದ್ರ ಬಗ್ಗೆ ಏನು ನೋವಿಲ್ಲ. ಸೋತೋಗಿದೆ ಅಂತ ನೋಯಿತ್ತು. ಆದರೆ
ನಾನು ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದೆ. ಯಾರೋ ಇವಾಗ ಇದು ನೋಟ್ ಮಾಡ್ಕೊಳ್ಳಿ, ಇದು ಪಾಯಿಂಟು. ಯಾರೋ ಒಂದು 15-20 ವರ್ಷ ಮುಂದೆ ಯೂನಿಯನ್ ಬ್ಯಾಂಕಲ್ಲಿ GM ಆಗಿದ್ದರು. ಅವ್ರ ಹೆಸರು ಬೇಕಾಗಿಲ್ಲ. ಅವರು ಎಲೆಕ್ಷನಲ್ಲಿ ಸೋತೋಗ್ಬಿಟ್ಟು ನಾನು ನಮ್ಮ ಸಂಬಂಧಿ ಮೈಸೂರಿನವರು ರೆಹಮಾನ್ ಶರೀಫ್ ಅಂತ ಅವ್ರು ಕರ್ಕೊಂಡು ನನಗೆ ಇಲ್ಲಿಂದ ಹೋಗ್ತಾರೆ, ಇಲ್ಲಿ ಇದ್ದರೆ ನೀನು ಸುಮ್ಮನೆ ಮೈಂಡ್ ಕೆಟ್ಟದಾಗತ್ತೆ. ಇಲ್ಲಿ ನಮ್ಮ ಚಿಕ್ಕಪೇಟೆ ಜನ ಎಲ್ಲ ಇಲ್ಲಿ ಬಂದು ಸೀಮೆಣ್ಣೆ ಹಾಕ್ಕೊಂಡು ನನ್ನ ಮನೆ ಮುಂದೆ ಒಂದು 2-3 ಸಾವಿರ ಜನ ಸೀಮೆಣ್ಣೆ ಹಾಕ್ಕೊಂಡು ನಾನು ಬೆಂಕಿ ಹಾಕ್ಕೊಳ್ತೀನಿ, ಹಿಂಗೆ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಶೂಟ್ ಮಾಡಿರ್ಬೋದು, ಲಾಠಿ ಚಾರ್ಜು ಆಯ್ತದು. ಅದು ನಾನು ಬ್ಯಾಕ್ ಡೋರಿಂದ ನನಗೆ ಅವ್ರು ಕರ್ಕೊಂಡು ಹೋಗ್ಬಿಟ್ರು, ಇಲ್ಲಿದ್ದರೆ ನಿಮ್ಗೆ ಇದಾಗಲ್ಲ. ಸೋತೋದ್ಮೇಲೆ ಕರ್ಕೊಂಡು ಹೋದ್ಮೇಲೆ ನಾನು ಅಲ್ಲಿ ಹೋದೆ, ಡಿಪ್ರೆಷನ್ನಲ್ಲಿದ್ದೆ. ಆಮೇಲೆ ಏನಪ್ಪ ಈ ಥರ ಸೋತೋಗ್ಬಿಟ್ಟಲ್ಲ, ಏನು ಮುಖ ತೋರಿಸೋದು ಹಿಂಗೆ ಅಂತೇಳ್ಬಿಟ್ಟು ಡಿಪ್ರೆಷನ್ನಲ್ಲಿದ್ದೆ. ಆದರೆ ಆವಾಗ ಆ ಯೂನಿಯನ್ ಬ್ಯಾಂಕಲ್ಲಿ ಒಂದು 15-20 ವರ್ಷ ಮುಂದೆ ಒಂದು GM ಆಗಿದ್ದರು. ಅವ್ರ ಹೆಸರೆಲ್ಲ ನಾನು ಹೇಳ್ಬಾರ್ದು ಇಲ್ಲಿ. ಅವ್ರು ನನಗೆ ಫೋನ್ ಮಾಡಿ, ಮೈಸೂರಲ್ಲಿ ಇರ್ತೀನಿ, ಫೋನ್ ಮಾಡಿ ನನಗೆ ನಿಮ್ಮ ಪೇಪರಲ್ಲೆಲ್ಲ ನೋಡಿದೆ, ಭಾಳ ಸಹಾಯ ಮಾಡಿದ್ದೆ, ಬಡವ್ರಿಗೆಲ್ಲ ಸಹಾಯ ಮಾಡಿದ್ಯಾ, ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು ನೀನು, ಆಯಿತು ಅದೆಲ್ಲ ಏನು ತಿಳ್ಕೊಬೇಡ. ಅವ್ರ ನಂಬರೂ ಇರಲಿಲ್ಲ ನನ್ನ ಹತ್ರ. ಅವರು ಒಂದು 100 ಕಾಲ್ ಮೇಲೆ ಬರ್ತಾಯಿದೆ. ಏನಪ್ಪ ಇದು ಮೇಲೆ ಬರ್ತಾಯಿದೆ, ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ತೆಗೆದೆ ನಾನು. ಆವಾಗ ಅವರು ಅವರಂತೂ ಹೇಳಿದ್ರು. ಹೇಳಿ ನನಗೆ ಸೋತೋದೆ ಎಲ್ಲ ಆಯ್ತು ಅಂತೇಳ್ಬಿಟ್ಟು ಸ್ವಲ್ಪ ನೋವಿಂದ ಹೇಳಿದ್ರು. ಆಮೇಲೆ ಇವತ್ತು ಒಳ್ಳೆ ಪೊಸಿಷನಲ್ಲಿ ಯೂನಿಯನ್ ಬ್ಯಾಂಕಲ್ಲಿ ಟಾಪ್ ಪೊಸಿಷನಲ್ಲಿ ನಾನು ಇದ್ದೀನಿ, ಬಾಂಬೆಗೆ ಇಮಿಡಿಯೇಟಾಗಿ ಬಾ, ನೀನು ಲಾಸ್ ಮಾಡ್ಕಿರೋದೆಲ್ಲ ನಾನು ಕವರ್ ಮಾಡಿಕೊಡ್ತೀನಿ ಕೊಟ್ಟು. ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋ ಮಾಲ್ 2,000 ಕೋಟಿ ರೂಪಾಯಿ ಮಾಲು ಬರೀ 325 ಕೋಟಿ ಕೊಟ್ಟು. ಓಹೋ, ಅದಕ್ಕೆ DC ಆಫೀಸಲ್ಲಿ ಮೊನ್ನೆ ಇಲ್ಲ, ಅದು ಬೇರೆ. ಆಮೇಲೆ ನೋಡಿ, ದೇವರು ಇದಾರಂತ ಇರ್ತಾರೆ. ನಮ್ಮ ಕುರಾನಲ್ಲಿ ಹೇಳ್ತಾರೆ 40 ಜನದಲ್ಲಿ ಒಬ್ಬರು ದೇವರು ಇರ್ತಾರಂತೆ. ಅದರಲ್ಲೇ ನಮ್ಮ ಮಕ್ಕಾದಲ್ಲಿ ಹಜ್ ಆಗತ್ತೆ. 40 ದಿವಸದಲ್ಲಿ 40 ಜನದಲ್ಲಿ ಒಬ್ಬರು ದೇವರು ಇರ್ತಾರಂತೆ ಅಂತ. ಇದು ನನಗೆ ರಿಯಾಲಿಟಿ ಬಂದಿದೆ. ಅವರು ದೇವ್ರ ಥರ ಬಂದು ಆ ಪ್ರಾಪರ್ಟಿ ಕೊಟ್ಟರು. ಇವತ್ತು ಆ ಮಾಲ್ ರೆಡಿ ಆಗ್ತಾಯಿದೆ. ಮಿನಿಮಮ್ 10-12 ಕೋಟಿ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರುತ್ತೆ ರೆಡಿ ಆದರೆ. ಇನ್ನೊಂದು 6-7 ತಿಂಗಳಲ್ಲಿ ರೆಡಿ ಆಗಿಬಿಡುತ್ತೆ. ಒಂದು 10 ಕೋಟಿ ಮೇಲೆ ರೆಂಟರ್ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿದ್ರಾ ನಾನು ಎಲ್ಲಿ ಕಳ್ಕೊಂಡೆ ದುಡ್ಡು? ಜನರಿಗೋಸ್ಕರ ಕಳ್ಕೊಂಡ್ರೆ ಅಲ್ಲ, ಜನರಿಗೆ ಇಲ್ಲಿ 100 ಕೋಟಿ 200 ಕೋಟಿ ಹೋಗಿರೋದು. ಇಲ್ಲಿ ದೇವ್ರು ನನಗೆ 2,000 ಕೋಟಿ ಕೊಟ್ಟಿದ್ದಾನೆ. ಅದೇ ನಾನು ಉದಾಹರಣೆ ಹೇಳೋದು. ದೇವ್ರು ಇದ್ದಾರೆ, ದೇವ್ರಿಗೆ ನಂಬಬೇಕು. ಈಗ ನೀವು ಬಡವ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ಯಾವುದೇ ಮುಖಾಂತರ, ಯಾವುದೇ ಮೂಲಕ, ಯಾರ್ದೋ ಮುಖಾಂತರ ದೇವ್ರು ನಮಗೆ ಯಾವುದೇ ಕಾರಣದಿಂದ ಯಾವುದೇ ಮುಖಾಂತರ ಕೊಟ್ಬಿಡ್ತಾನಂತ ಇದು ನನ್ನ ಉದಾಹರಣೆ.